ನಮಸ್ಕಾರ ಎಲ್ಲರಿಗೂ. ಇದು ಸಾದಾ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ಲತ್ತೀನಿ. ಯಾವ ಥರ ಕಟ್ಟಿಂಗ್ ಮಾಡ್ಬೇಕಂತ ಹೇಳಿ. ಇದು ಅಂಚಿದ್ದೇನದ ಈ ಥರ ಮಡ್ಚ್ಕೊಂಡು ಅಂಚಿದ್ದದ ನೋಡ್ರಿದು. ಮತ್ತು ಎದೆ ಸುತ್ತ ಅಳತಿ ಎಷ್ಟದ ನೋಡಿ. ಇದು ಹುಕ್ಕಿನ ಮನೆ ಮತ್ತು ಬಗಲ್ ಕಡೆ ಎಷ್ಟು ಇಂಚದ ನೋಡಿಕೊಂಡು, ಇದು ಹುಕ್ಕಿನ ಮನೆ ಅದ ನೋಡಿ. ಇದು ಬಗಲ ಎರಡು ಕಡೆ ಹಿಡ್ಕೊಂಡು ಎಷ್ಟು 10 ಇಂಚದ. ಇದು 10 ಇಂಚದ. ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ. 10 ಇಂಚ್ ಹಾಕ್ಕೊಳ್ಬೇಕಿಷ್ಟು. ಹಾಕ್ಕೊಂಡು ಮತ್ತು ಮುಂದಿನ ಕೊಳ್ಳ ಇದು ಬೆನ್ನಿನ ಉದ್ದಳತಿ ಎಷ್ಟದ ಅಂತ ನೋಡ್ಕೊಳ್ಳಿ. ಮೊದಲೇ ಎಷ್ಟದ ಶೋಲ್ಡ್ರ್ ಹಿಡ್ಕೊಂಡು ಬೆನ್ನಿನ ಅಳತಿ 13 ಇಂಚದ. 13 ಇಂಚ್ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನಾವು. 14 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಹೊಲಿಗೆ ಶೋಲ್ಡ್ರ್ ಕಡೆಗೆ ಮತ್ತು ಬೆನ್ನಿನ ಕಡೆ ಹೊಲಿಗೆಯಲ್ಲಿ ಹೋಗಿ ಹೊಲ್ದ ಮೇಲೆ ರೆಡಿ ಆದ್ಮೇಲೆ 13 ಇಂಚೇ ಆಗ್ತದೆ. ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂದರೆ 14 ಇಂಚಿಗೆ ಇಲ್ಲೊಂದು 14 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು 10 ಇಂಚ್ ಕರೆಕ್ಟ್ ಅದೆಲ್ಲ ನೋಡಿಕೊಂಡು, ಈಗ ಏನು ಮಾಡೋಕ್ಕಂದ್ರೆ 14 ಇಂಚಿಗೆ ಹಾಕ್ಕೊಂಡಿದ್ದೇವಲ್ಲ, ಇದು ಥರ ಮಡಚ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇದು ಮಾಡಿಕೊಂಡು, ಈಗ ಮುಂದಿಂದು ಕೊಳ ಎಷ್ಟದ ಅಂತ ತೋರಿಸ್ತೀನಿ ನಿಮಗೆ. ಮುಂದಿನ ಕೊಳ ಎಷ್ಟದ ಅಂದರೆ ಈ ಥರ ರೌಂಡಾಗಿ ಇಟ್ಕೊಂಡು ಶೋಲ್ಡ್ರಲ್ಲಿಂತ ಮುಂದಿನ ಕೊಳ ಈ ಥರ ಕ್ರಾಸ್ ಇಟ್ಕೊಂಡು 6 ಇಂಚದ ಇದು ಕೊಳ್ಳ. 6 ಇಂಚಿಗೆ ಚೌಕ್ ಮಾರ್ಕ್ ಮಾಡಿಕೊಂಡು ಈ ಥರ ಚೌಕ್ ಮಾರ್ಕ್ ಮಾಡ್ಕೊಂಡು ನೋಡಿ 6 ಇಂಚದ ಇದು. ಇದೇ ಥರ ನೀವು ಭೀ ಮಾಡ್ಕೋಬೇಕು. ಮೊದಲ ಅಗಲ ಮುಂದಿನ ಕೊಳ್ಳ ಅಗಲ ಎಷ್ಟದ ಅಂದ್ರೆ 2 ಇಂಚದ. 2 ಇಂಚ್ ಇರ್ತದೆ ಎಲ್ಲರಿಗೆ. 2-2.5 ಇಂಚ್ ಇರ್ತದೆ. ಸ್ವಲ್ಪ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ 2 ಇಂಚ್ ಮಾರ್ಕ್ ಮಾಡಿಕೊಂಡು ಮತ್ತು ಮುಂದಿನ ಕೊಳ ಆಗಲೇ ತೋರಿಸಿನಲ್ಲಿ ನಿಮಗೆ 6 ಇಂಚದ ಇವ್ರದ್ದು. 6 ಇಂಚ್ ಈ ಥರ ಚೌಕ್ ಮಾಡಿಕೊಂಡು ರೌಂಡ್ ಸೇಪ್ ಕೊಡಿ. ಶೋಲ್ಡರ್ ಎಷ್ಟು ಇರ್ತದೆ ಅವ್ರದ್ದು ಅಳತಿ ನೋಡಿಕೊಂಡು, ಇವ್ರದ್ದು 3 ಇಂಚದ ಶೋಲ್ಡ್ರ್ ಅಳತಿ. 3 ಇಂಚ ಶೋಲ್ಡ್ರ್ ಅಳತಿ ಅದ ಇದು. 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚ್ ಕೊಳ್ಳೆಗೆ ಏನೇ ಲೈನ್ ಹಾಕ್ಕೊಂಡಿದ್ದೇವೆ ಅಲ್ಲಿಂದ 3 ಇಂಚ್ ಶೋಲ್ಡ್ರ್. ಆಮೇಲೆ ಈಗ ಬಗಲ ಎಷ್ಟದ ಇವ್ರದ್ದು ನೋಡ್ಕೋಬೇಕು. ಈ ಥರ ಅಳತಿ ಬ್ಲೌಸ್ ತೊಗೊಂಡು ಯಾರು 5.5 ಇಂಚ್ ಇರ್ತದೆ, 5 ಇಂಚ್ ಇರ್ತದೆ. ಇವ್ರದ್ದು ಎಷ್ಟದ 5 ಇಂಚದ. 5 ಇಂಚ್ ಥರ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲರದು ಒಂದೇ ಇರಲ್ಲ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ. 5.5 ಇರ್ತದೆ, 5 ಇರ್ತದೆ. ಇವ್ರದ್ದು 5 ಅದ. 5ಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಮತ್ತು ಫೋಲ್ಡ್ ಮಾಡಿದ್ಮೇಲೆ 10 ಇಂಚಿಗೆ ಒಂದು ಲೈನ್ ಕೊಡಿ. ಒಂದು ಲೈನ್ ಹಾಕ್ಕೊಂಡು ಮತ್ತು 14 ಇಂಚಿಗೆ ಒಂದು ಲೈನ್ ಹಾಕ್ಕೊಂಡು 14 ಇಂಚ್ ಇವ್ರದ್ದು ಬೆನ್ನಿನ ಉದ್ದಳತಿ ಇದಲ್ಲ ಅದಕ್ಕೊಂದು ಲೈನ್ ಹಾಕ್ಕೊಂಡಿನಿ. ಇದು ಬಗಲ ಮುಂದಿನ ಸೈಡ 1 ಇಂಚ್ ಒಳಗಡೆ ತೊಗೋಬೇಕು. ಮುಂದಿನ ಇದು ಈಗ ಮುಂದಿನ ಸೈಡ್ ಮುಂದಿನ ಕೊಳ್ಳೋದಲ್ಲ ನಮ್ಮ ಕಡೆಗೆ, ಆ ಕಡೆ ಶೋಲ್ಡ್ರ 3 ಇಂಚ್ ಹಾಕ್ಕೋಬೇಕಿಲ್ಲಿ. ಕ್ರಾಸ್ ಪಟ್ಟಿ ಮುಂದಿನ ಸೈಡ ಕ್ರಾಸ್ ಪಟ್ಟಿ. ಇದು ಹಿಂದಿಂದ ಏನದಲ್ಲ 14 ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿನಿ. ಅದರ ನೀರ್ತೆ ಒಂದು ಲೈನ್ ಹಾಕ್ಕೊಂಡು ಮತ್ತು 3ಕ್ಕೆ ಕ್ರಾಸ್ ಪಟ್ಟಿಗೆ ಲೈನ್ ಹಾಕ್ಕೊಂಡಿನಿ. ಈಗ ಏನು ಮಾಡ್ಬೇಕಂದ್ರೆ 2 ಇಂಚಿಗೆ ಒಂದು ಹಾಕ್ಕೋಬೇಕು. 2 ಇಂಚಿ ಅಂದರೆ ರೌಂಡಾಗಿ ಸೇಪ್ ನಿಮ್ಗೆ ತೊಳೋದು ಈ ಥರ ರೌಂಡ್ ಮಾಡೋದು ಗೊತ್ತಾಗಲ್ಲ ಅಂತೇಳಿ ಇಲ್ಲೊಂದು ಲೈನ್ ಕೊಡಿ. ಇದು ಲೈನಿಗೆ ಇದು ತಂದು ಈ ಥರ ರೌಂಡ್ ಮಾಡ್ಕೊಳ್ಳಿ. ಇದು ಕ್ರಾಸ್ ಪಟ್ಟಿ ಮತ್ತು ಬಗಲ
ಹಿಂದಿನ ಸೈಡ್ ಒಂದು 1.5 ಇಂಚ್ ಬರ್ತದೆ, ಮುಂದಿನ ಸೈಡ್ 1 ಇಂಚ್ ಬರ್ತದೆ ಇದು. ಈಗ ಒಮ್ಮೆ 4 ಒಮ್ಮೆ ಕಲಿತು ಕಟ್ ಮಾಡ್ಕೊಳ್ಳಿ. ಇದು ಇಲ್ಲಿ ಮಾರ್ಕ್ ಹಾಕಿನಲ್ಲ, ಇದೇ ಸೈಡ್ ನಿಂದ್ರಿಸಿ ಇದೇ ಸೈಡ್ ಕಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಈ ಥರ ಅದು ಕಡಿಮೆ ಮಾಡಿಕೊಂಡು ಕ್ರಾಸ್ ಪಟ್ಟಿ ಏನು ಹಾಕಿನಲ್ಲ, ಇದು 2 ಪದರ ತೊಗೋರಿ. ಈ ಥರ 2 ಪದರ ತೊಗೊಂಡು ಕಟ್ ಮಾಡ್ಕೊಳ್ಳೋದು. ಈ ಥರ ಕಟ್ ಮಾಡಿಕೊಂಡು, ಇದು ಏನು ಕ್ರಾಸ್ ಪಟ್ಟಿ 4 ಇಂಚ್ ಇರಬೇಕು. ಅಲ್ಲಿ 3 ಇಂಚ್ ತೊಗೊಂಡಿರ್ತೀವಿ, ಹೊಲಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇದು 2 ಇಂಚ್ ತೊಗೊಂಡಿರ್ತೀವಿ, ಇಲ್ಲಿ 3 ಇಂಚ್ ಇಲ್ಲಿ ಹಾಕೋಬೇಕು. ನೀಟಾಗಿ ಕಟ್ ಮಾಡಿಕೊಂಡು ಮತ್ತು ಮುಂದಿನ ಸೈಡಿಂದು ಕಟ್ಟಿಂಗ್ ಮಾಡ್ಕೊಳ್ಳೋದು. 2 ಪದರ ತೊಗೊಂಡು ಹಿಂದಿನ ಸೈಡ್ ಅವ್ರದ್ದು ಎಷ್ಟಿರ್ತದೆ ನೋಡ್ಕೋಬೇಕು. ಮತ್ತು ಆಮೇಲೆ ಮುಂದಿನ ಈ ಥರ ರೌಂಡಾಗಿ ಮುಂದಿನ ಕಟ್ ಮಾಡಿಕೊಂಡು ಮುಂದಿನ ಸೈಡಿಂದು ಪೂರ ಕಂಪ್ಲೀಟ್ ಆಯ್ತದು. ಇದಿಷ್ಟು ಶೋಲ್ಡ್ರ್ ಕಡಿಗೆ ಮಾಡಿಕೊಂಡು ಈ ಥರ ಕಡಿಗೆ ಮಾಡಿಕೊಂಡು ಹಿಂದಿನ ಕೊಳ್ಳಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇದು ಕಡಿ ತೆಗೆದುಬಿಟ್ಟು ಈಗೇನದ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದು ಮುಂದಿನ ಸೈಡಿಂದು ನೋಡಿ 2 ಪದರ ತೊಗೊಂಡಿನಿ. 2 ಪದರ ಈ ಥರ ಕಟ್ ಮಾಡ್ಕೊಂಡು ಮತ್ತು ಇದು ಹಿಂದಿನ ಸೈಡ ಅವ್ರದ್ದು ಕೊಳ ಅತಿ ಎಷ್ಟದ ನೋಡ್ಕೊಳ್ಳಿ. ಮೊದಲು ಈ ಥರ ಕೊಳ ಶೋಲ್ಡ್ರ್ ಹಿಡ್ಕೊಂಡು ಮತ್ತು ಬೆನ್ನಿ ಕೊಳ ಎಷ್ಟದ ನೋಡ್ಕೊಳ್ಳಿ. 2 ಇಂಚೇನು ಮಡಚ್ಕೊಂಡಿದ್ದೀವಲ್ಲ ಎಕ್ಸ್ಟ್ರಾ ತೊಗೊಳ್ಳೋದು. 9 ಇಂಚ ಅವ್ರ ಕೊಳ್ಳದ. 9 ಇಂಚ ನಾವು ಅರ್ಧ ಇಂಚ್ ಕಮ್ಮಿ ತೊಗೋಬೇಕು. ಯಾಕಂದ್ರೆ ಗೋಟ್ ಕಟ್ಟಿದಾಗ ಪೈಪಿಂಗ್ ಮಾಡಲಿ ಅದರೊಳಗೆ ಎಕ್ಸ್ಟ್ರಾ ಹೋಗ್ತದೆ ನೋಡಿ. ಇಲ್ಲಿ 2 ಇಂಚ್ ತೆಳಗೆ ಬಂದಂಗೆ 2.5 ಇಂಚ್ ತೊಗೋಬೇಕು. ಮ್ಯಾಗ 2 ಇಂಚ್ ಇದ್ರೆ 2.5 ತೊಗೊಂಡ್ರೆ ಶೋಲ್ಡ್ರ್ ತೆಳಗೆ ಜಗ್ತದೆ. ರೌಂಡ್ ಮಾಡ್ಕೊಳ್ಳಿ. ರೌಂಡ್ ಮಾಡಿಕೊಂಡು ಕಟ್ಟಾಗಿ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಆಯಿತು, ಹಿಂದಿನ ರೆಡಿ ಆಯಿತು. ಇದು ತೋರಿಸ್ತೀನಿ ನೋಡ್ರಿ. ಈಗ ಇಲ್ಲಿ ಮ್ಯಾಗ 2 ಇಂಚ್ ತೊಗೊಂಡಿನಿ. ಇದು ಬಂದಂಗೆ 2.5 ಇಂಚ್ ತೊಗೋಬೇಕು. ಇಲ್ಲಿ ತೆಳಗೆ 2.5 ಇಂಚ್ ತೆಳಗೆ ತೊಗೊಂಡಿದ್ದೆವು. ಶೋಲ್ಡ್ರ್ ಇಳಿ ಬೀಳಲ್ಲ, ಭುಜ ಇಳಿ ಬೀಳ್ತದೆ ಅಂತ ಹೇಳ್ತಾರಲ್ಲ, ಆ ಥರ ಇಳಿ ಬೀಳಲ್ಲ ನೋಡಿಲಿ. ರೌಂಡಾಗಿ ಕೋಲ್ ಮಾಡ್ಕೊಂಡಿನಿ. ಈಗ ಬೆನ್ನಿಂದು ಚೂನ ಎಷ್ಟು ಇಂಚ್ ಹಾಕೋಬೇಕಂತ ಹೇಳ್ತೀನಿ. 4 ಇಂಚ್ ಬೆನ್ನಾಗಿಂದು ಚೂನ್ ಹಾಕೋಬೇಕು. ಬೆನ್ನಿನ ಚೂನಿದು 2 ಕಡೆ ಈ ಥರ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ರೆ ಹೊಲಿಲಿಕ್ಕೆ ಈಜಿ ಆಯ್ತು. 2 ಒಂದೇ ಲೈನ ಬರ್ತದೆ. ಮತ್ತು ಈಗ ಮುಂದಿಂದು ಚೂನ್ ಹಾಕೋದು ಹೇಳ್ಕೊಡ್ತೀನಿ ನಿಮ್ಗೆ, ಎಷ್ಟೆಷ್ಟು ತೊಗೋಬೇಕಂತ ಹೇಳಿ. ಇಲ್ಲಿ ನಡ್ಬರ್ಕ್ ಸೆಂಟ್ರದಾಗ ಒಂದು ಲೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡು 3 ಇಂಚ್ ಗ್ಯಾಪ್ ಮಾಡಿ ಅಲ್ಲಿ ನಿಂತು ಇದು ಮುಂದಿಂದು ಚೂನ್ ಹಾಕ್ಕೊಳ್ಳಿ. 2.5 ಇಂಚ್ ಎತ್ತರ ಇದ್ರೆ ಸಾಕು. 2.5 ಇಂಚ ಮತ್ತು ಎಷ್ಟೆಷ್ಟು ದೂರ ಹಾಕ್ಕೋಬೇಕಂತ ಹಾಕ್ಕೊಳ್ಳಿ. ಮತ್ತು ನಿಮ್ಗೇನಾದ್ರು ಇದ್ರೊಳಗೆ ಏನೋ ತಿಳಿಲಿ ಅಂದರೆ ಕಮೆಂಟ್ ಮಾಡಿ ಕೇಳಿ. ಮತ್ತು ಏನೋ ತಪ್ಪಾಗಿದ್ರೆ ನಿಮ್ಗೆ ಹೇಳ್ಕೊಡ್ತೀನಿ. ನಿಮಗೇನಾದರೂ ತಿಳಿಲಿಲ್ಲ ಅಂದರೆ ಕಮೆಂಟ್ ಮಾಡಿ ಕೇಳಿ. ಈ ಥರ ಎಲ್ಲ ಜರ ಕ್ರಾಸ್ ತೊಗೋಬೇಕಿದು. ಮತ್ತು ಹಿಂಗೆ ಸೀದಾ ತೊಗೋಬಾರ್ದು. ಈ ಥರ ಕ್ರಾಸ್ ಇರಬೇಕು. ತೆಳಗೆ ಇಷ್ಟಿಷ್ಟು ಗ್ಯಾಪ್ ಇರಬೇಕು. 4 ಚೂನ ಇಷ್ಟು ಗ್ಯಾಪ್ ಬರಬೇಕು. ನಿಮಗೆ ಕಮೆಂಟ್ ಮಾಡಿ ಏನೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ನಾಗ ಹೇಳಿ ನನಗೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಕರೆಕ್ಟಾಗಿ ತಿಳಿಸ್ತೀನಿ ನಾನು ನಿಮಗೆ. ಇದು ನೋಡಿ ತೋಳು ತೊಗೋಬೇಕು. ತೋಳ 2 ಪದರ ಮೊದಲು ಅಂಚಿದ್ದಿದ್ದು ಮಡ್ಚ್ಕೋತೀನಿ ನೋಡಿರಿ. 2 ಇಂಚ್ ಈ ಥರ ಮಡ್ಚ್ಕೊಂಡು
ಇದು 4 ಪದರ ಮಾಡ್ಕೋಬೇಕೀಗ. 4 ಪದರ ಯಾವ ಥರ ಅಂದರೆ ನೋಡಿದೆ 2 ಇಂಚ್ ಹಂಚಿದ್ದಿದ್ದು ನೋಡು ಈ ಥರ 4 ಮಾಡ್ಕೊಳ್ಳಿ. 4 ಮಾಡಿಕೊಂಡು ಇದು ಮುಂದಿನ ಸೈಡ್ ಇರಬೇಕು, ಇದು ನಮ್ಮ ಕಡೆ ಇರಬೇಕು. ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡು ನಮ್ಮ ಕಡೆ ಇರಬೇಕು. ಇವೇನು ಕುಲ್ಲ ಇದ್ದೀವಿ ಈ ಸೈಡ್ ಇರಬೇಕು. ಇದು ಹಂಚಿದ್ದಿದ್ದು 1 ಇಂಚ ಮಡ್ಚ್ಕೋಬೇಕು. ಈಗ ಅವ್ರದ್ದು ತೋಳಿನ ಉದ್ದ ಅಳತೆ ಎಷ್ಟದ ನೋಡ್ಕೊಳ್ಳಿ. 1 ಇಂಚ್ ಮಡ್ಚ್ಕೊಂಡು ಈ ಥರ ಕಾಚ್ ಹಾಕ್ಕೊಳ್ಳಿ. ಕಾಚ್ ಹಾಕ್ಕೊಂಡು ಇವ್ರ ತೋಳು ಎಷ್ಟಿದೆ ಅಂತ ನೋಡಿಕೊಂಡು ಇವ್ರದ್ದು 5.5 ಇದೆ ನೋಡಿ. 5.5 ಇಟ್ಕೊಂಡು ನಾವು ಮೊದಲೇ ಮಡಚಿಟ್ಕೋಬೇಕು. ಆಮೇಲೆ ಇದು ಎಷ್ಟದ ಅಷ್ಟೇ ಹಾಕ್ಕೋಬೇಕು. ಎಕ್ಸ್ಟ್ರಾ ಏನು ತೊಗೊಳೋದಿರಲ್ಲ. ಕರೆಕ್ಟಾಗಿ 5.5 5.5ನೇ ಹಾಕ್ಕೋಬೇಕು. 5.5 ಹಾಕ್ಕೊಂಡು ಇಲ್ಲಿ 2 ಇಂಚ ಕಮ್ಮಿ ಮಾಡ್ಕೋಬೇಕು. ಇವೇನು ಕುಲ್ಲ ಅವಲ್ಲ ಇದ್ರ ಕಡೆಗೆ 2 ಇಂಚ್ ಕಮ್ಮಿ ಮಾಡ್ಕೋಬೇಕು. ಇದು ಎಷ್ಟದ ಅಗಲಿಗೆ 8 ಇಂಚ್ ಇರ್ತವೆ. ಎಲ್ಲ ಬ್ಲೌಸ್ 8 ಇಂಚ್ ಇರ್ತವೆ. ಕಮ್ಮಿ ಬರ್ತದ್ರೆ ಮತ್ತು ಬೇರೆ ಟೈಪಿಗೆ ಕುಂದಿರ್ಬೇಕಾಗ್ತದೆ. 4 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಯಾಕೆ ಹಾಕ್ಕೊಂಡಿವಿ ಅಂದರೆ ಈ ಥರ ರೌಂಡ 4 ಇಂಚಿನ ತನಕ ಬರಬೇಕು. ಅಲ್ಲಿದಿಂದ ಈ 4 ಇಂಚಿದಿಂದ ಈ ಕಡೆ ತೆಳಗೆ ಬರಬೇಕು. 4 ಇಂಚಿಗೆ ಮ್ಯಾಗ ರೌಂಡ್ ಆಯಿತು. ಅರ್ಧ ಬ್ಲೌಸ ತೆಳಗಡೆ, ಅರ್ಧ ಬ್ಲೌಸ್ ಈ ಥರ ಮ್ಯಾಗ ಬರ್ಬೇಕು. ರೌಂಡ ಕಟ್ ಮಾಡಿಕೊಂಡು ಇದು 2 ಪದರ ತೊಗೊಬ್ರಿ. 2 ಪದರ ತೊಗೊಂಡು ಏನು ಮಾಡ್ತೀರಂದ್ರೆ ಅರ್ಧ ಇಂಚ್, ಅರ್ಧ ಮುಕ್ಕಾಲು ಅಷ್ಟೇ ಸ್ವಲ್ಪ ಕಟ್ ಮಾಡ್ಕೋಬೇಕು. ಮೀನಾ ಅಂತ ಹೇಳಿ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಅಷ್ಟು ಮ್ಯಾಗ ಈ ಕಡೆ ತೆಳಗೆ ತೊಗೋಬಾರ್ದು. ಇಲ್ಲಿ ಇಷ್ಟೇ ನಡ್ಬಾರ್ಕು ಅಷ್ಟೇ ತೊಗೋಬೇಕಿದು. ಈ ಥರ ಹಾಕ್ಕೊಂಡು ಮಾರ್ಕ್ ಮಾಡಿಕೊಂಡೇ ಕಟ್ ಮಾಡ್ಕೊಳ್ಳಿ. 2 ಪದರ ತೊಗೋರಿ. 2 ಪದರ ತೆಳಗೆ ಬಿಡಿ. ಈ 2 ಪದರ ಕಟ್ ಮಾಡ್ಕೋತೀನಿ ನೋಡಿ. ಈಗ ಕಟ್ಟಿಂಗ್ ಮಾಡಿ ನೋಡಿಲಿ. ಈಗ 2 ಪದರ ಆಯ್ತು ನೋಡಿ. ತೋಳ ರೆಡಿ ಆಯಿತು. ಈಗ ಏನು ಇದ್ರೊಳಗಂದ್ರೆ ಇದು ಇಷ್ಟು ಉಳಿದು ಅರ್ಬಿಗ ಇನ್ನೂ 2 ಕ್ರಾಸ್ ಪಟ್ಟಿ ಮತ್ತು ಗೋಟಿನ ಅರ್ಬಿ ತೆಗೆಯೋದು ಹೇಳ್ಕೊಡ್ತೀನಿ ನೋಡಿ. ಈಗ ಕ್ರಾಸ್ ಪಟ್ಟಿ 2 ಇರ್ತಾವಲ್ಲ, 4 ಕ್ರಾಸ್ ಪಟ್ಟಿ ಬೇಕಾಗ್ತವ. ಇದು ಮಡ್ಚ್ಕೊಂಡು ನೋಡಿ ಒತ್ತಡ ಸೈಡ್ಲಿಂದ 2 ಪದರ ಮಾಡಿಕೊಂಡು ತಕ್ಕೋಬೇಕು. ಯಾಕಂದ್ರೆ ನೋಡಿ ಈ ಥರ 2 ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋರಿ. ಮಾರ್ಕ್ ಮಾಡಿಕೊಂಡು ಇದು ಎಷ್ಟದ ಅಷ್ಟೇ ತಕ್ಕೋರಿ. ಇದರಟ್ಟೆ ನೀಟಾಗಿ ಅದ್ರ ಸಾವನ್ನೇ ಕಟ್ ಮಾಡ್ಕೊಂಡು ಇಟ್ಕೊಂಡ್ರಂದ್ರೆ ಹೊಲಿಲಿಕ್ಕೆ ಈಸಿ ಆಗ್ತದೆ ನಿಮಗೆ. ಕಡಿಮೆ ಮಾಡಿಕೊಂಡು ನೋಡಿ ಸ್ವಲ್ಪ ಎಕ್ಸ್ಟ್ರಾ ಬರಬೇಕಿದು. ಇದು ಎಷ್ಟಾಗ್ಯದ ಅಂತೇಳಿ ನೀವು ಟೇಪ್ಲಿಂದ ತೋರಿಸ್ತೀನಿ ಅಂತೇಳಿ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ 4 ಇಂಚ್ ಇರಬೇಕಿಲ್ಲಿ. 4ಕ್ಕೆ ಒಂದು ಸ್ವಲ್ಪ ಕಮ್ಮಿ ಅದ. 4 ಇಂಚ್ ಕರೆಕ್ಟಾಗಿ ತೋರಿ ನೀವು. 4 ಇಂಚ್ ಇರಬೇಕಿಲ್ಲಿ. ಚೂಪು ಏನದಲ್ಲ ಚೂಪಿದ ಕಡೆಗೆ 4 ಇಂಚ್. ಇದು 3 ಇಂಚ್ ಇರಬೇಕು ಈ ಸೈಡ. 3 ಇಂಚ್ ಇದು ನೋಡಿ ಈ ಥರ ಮ್ಯಾಗ ಇಟ್ಕೊಳ್ತು. ಇದರಟ್ಟೆ ಕರೆಕ್ಟಾಗಿ ತೊಗೊಂಡಿದ್ದೀಗ. ಮುಂದಿನ ಕೋಳ ಕಡೆಗೆ ಇದೇನು ಚೂಪಿದ್ದಿದ್ದಲ್ಲ ಇದು ಮುಂದಿನ ಕೋಳ ಕಡೆಗೆ ಹಚ್ಕೋಬೇಕು. ಮುಂದಿನ ವಿಡಿಯೋ ಹೊಲಿಯೋದು ಯಾವ ಥರ ಹೊಲಿಬೇಕಂತ ಹೇಳ್ಕೊಡ್ತೀನಿ ನಿಮಗೆ. ಈಗ ನೋಡಿದು ಹಿಗ್ಲು ಈ ಥರ ಹಿಗ್ಗಿಸಿ ನೋಡಿ ಕ್ರಾಸ್ ಕಟ್ಟಿಂಗ್ ತೊಗೋಬೇಕಿದು. ಗೋಟ್ ಕಟ್ಟಕ್ಕೆ ಕ್ರಾಸ್ ಕಟ್ ಅದ ನೋಡಿದು. ಕ್ರಾಸ್ ಕಟ್ಟಿಂಗ ಮಾರ್ಕ್ ಮಾಡಿಕೊಂಡು ಗೋಟ್ ಪೈಪಿಂಗ್ ಅಂತೀರಲ್ಲ, ಯಾರು ಪೈಪಿಂಗ್ ಅಂತಾರೆ ಯಾರು ಗೋಟ್ ಅಂತೀರಿ, ಆ ಥರ
ಮಾರ್ಕ್ ಮಾಡಿಕೊಂಡು 1 ಇಂಚ್ ಅಷ್ಟೇ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿ ಗೋಟ್ ನೀಟಾಗಿ ಬರ್ತದೆ. ಈ ಥರ 1 ಇಂಚ್ ಹಾಕ್ಕೊಂಡು ನಮಗೆ ಎಷ್ಟು ಬೇಕತ್ತವ ಅರ್ಬಿ ಕಮ್ಮಿ ಇದ್ದರೆ ಎಕ್ಸ್ಟ್ರಾ 3, 4 ಈ ಥರ ಬೇಕತ್ತವ. ಇದಕ್ಕೆ 1, 2, 3 ಇಂಚ್ 3 ಪಟ್ಟಿ ತೊಗೊಂಡಿದ್ದು ನಾನು. ಯಾಕಂದ್ರೆ ಕಮ್ಮಿ ಅರ್ಬಿ ಇತ್ತಂದ್ರೆ 4 ಹತ್ತವ. ಇದು 3 ಹತ್ತವ ಅಂಥೇಳಿ 3 ತೊಗೊಂಡಿನಿ. ನಿಮಗೇನು ಗೊತ್ತಾಗಲಿಲ್ಲ ಅಂದ್ರೆ ಮತ್ತು ನಮಗೆ ಕಮೆಂಟ್ನಾಗೆ ಏನು ಹೇಳ್ಕೊಡ್ಬೇಕಂತ ಕಮೆಂಟ್ ಮಾಡಿ ಹೇಳಿ ಮತ್ತು ತಿಳಿಸ್ತಾ ಇರ್ತೀನಿ. ಈ ಥರ ಕಟಿಂಗ್ ಮಾಡಿ ಇದಕ್ಕೆ ಜಾಯಿಂಟ್ ಇಟ್ಕೊಂಡು ಒಲೆ ಮುಂದೆ ಕಟ್ ಮಾಡಿಕೊಂಡು 3 ಸಾಕು ನನಗೆ. ಅರ್ಬಿ ಕಮ್ಮಿ ಇದ್ದರೆ 4 ತೊಗೊಂಡು ಇದೇನದಲ್ಲ ಕೊಳ್ಳಿಂದ ಅರ್ಬಿ ಅದ. ಇದು ಕೊಳ್ಳಿನ ಅರ್ಬಿ 2 ಕಟ್ ಮಾಡಿಕೊಂಡು ಇದು ಎದಕ್ಕೆ ಹಚ್ಬೇಕಂತ ಹೊಲಿಯೋ ಟೈಮಿಗೆ ಹೇಳ್ತೀನಿ. ಈ ಥರ ಜಾಯಿಂಟ್ ಮಾಡ್ಕೊಳ್ಳೋದಿರ್ತದೆ. ಮಾಡಿಕೊಂಡು ಮುಂದಿನ ವೀಡಿಯೋ ಹೊಲಿಯೋದು ಯಾವ ಥರ ಹೊಲಿಬೇಕಂತ ತಿಳಿಸ್ಕೊಡ್ತಾ ಇರ್ತೀನಿ. ಇದು ಗುಂಡಿ ಪಟ್ಟಿ ಕಾಸು ಪಟ್ಟಿ 2 ತೊಳೋದು. ಇದು ಫಸ್ಟಿಗೆ ತೊಳೋದು ಕಾಸು ಪಟ್ಟಿ ಹಂಚಿದ್ದು ಕಾಸು ಪಟ್ಟಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನು ತಿಳಿಲಿಲ್ಲ ಅಂದರೆ ಕಮೆಂಟ್. ನಮಸ್ಕಾರ.